ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಗಿನ್ನದ ಹಾಲು ಇರಲಾರ್ದ ಗಿನ್ನ ಮಾಡೋದು ಹೆಂಗಂತ ತೋರ್ಸಾತೀನಿ. ಯೂಶ್ವಲಿ ಇಂಡಿಯಾದಾಗ ಏನು ಸಮಸ್ಯೆ ಆಗಂಗಿಲ್ಲ, ಬಟ್ ಯು ಎಸ್ನಾಗ ಇರೋರಿಗೆ ಗಿನ್ನ ಭಾಳ ಮಿಸ್ ಮಾಡ್ಕೊತಿರ್ತಾರೆ. ಸೊ ಅದು ಒಂದು ಗಿನ್ನದ ಪೌಡ್ರ್ ಸಿಗುತ್ತೆ, ಅದರಿಂದ ಗಿನ್ನ ಮಾಡೋದು ಹೆಂಗೆ ಅಂಥೇಳಿ ನಾನು ತೋರಿಸ್ಕೊಡ್ತೀನಿ. ನಾನು ಇದನ್ನು ಆ್ಯಕ್ಚುಲ್ ಇಂಡಿಯಾದಿಂದ ತರಿಸಿದ್ದೆ. ಸೊ ಟ್ರೈ ಮಾಡಿ ನಿಮಗೆ ತೋರಿಸ್ಬೇಕನ್ನಿಸ್ತು. ಸೊ ನೋಡೋಣಂತ ಗಿನ್ನ ಹೆಂಗೆ ಮಾಡೋದಂತ. ಗಿನ್ನಾನ ಸ್ಟೀಮ್ ಮಾಡಬೇಕು, ಅದ್ರ ಸಲುವಾಗಿ ಒಂದು ಸ್ಟೀಲಿಂದ ಇದನ್ನು ತೊಗೊಂಡಿನಿ. ಅದ್ರದ್ದು ವೇಟ್ ನಾನು ಇಲ್ಲೇ ಲೆಸ್ ಮಾಡಿದೆ. ಸೊ ಅದು ಪ್ಯಾಕೆಟ್ ಮೇಲೆ ಕೊಟ್ಟಿರ್ತಾರೆ ಏನೇನು ಹಾಕಬೇಕಂತ. ನಾನು ಅದನ್ನ ಹಾಕತ್ತೀನಿ ಈಗ. ಫಸ್ಟಿಗೆ 500 ml ಹಾಲು ಹಾಕಂತ ಹೇಳಿರ್ತಾರೆ, ಅಥವಾ ಗ್ರಾಮ್ 500 ಗ್ರಾಮ್. ಸೊ ಒಂದು 10 ಗ್ರಾಮ್ ಹೆಚ್ಚಿಗೆ ಅದಾವು, ನಡೀತದೆ ಅಷ್ಟೆ. ಸಾರಿ, ನಂದು ವಾಯ್ಸ್ ಸರಿ ಇಲ್ಲ ಇವತ್ತು. ನೆಕ್ಸ್ಟ್ 100 ಗ್ರಾಮ್ ಶುಗರ್ ಹಾಕಂತ ಹೇಳಿರ್ತಾರೆ ರೀ ಇವರು, ಬಟ್ 100 ಗ್ರಾಮ್ ನನಗೆ ಯಾಕೋ ಭಾಳ ಆಗುತ್ತೆ ಅಂತ ಅನಿಸುತ್ತೆ. ಸೊ ಅದ್ರ ಸಲುವಾಗಿ ಈಗ ನೋಡ್ರಿ ನಾನು ಇದನ್ನೂ ಲೆಸ್ ಮಾಡ್ತೀನಿ. ಇದಕ್ಕೆ 100 ಗ್ರಾಮ್ ಭಾಳ ಸ್ವೀಟ್ ಅನಿಸುತ್ತೆ. ಸೊ ಆ ರೀಸನಿಗೆ ನಾನು ಭಾಳಂದ್ರೆ 50 ಗ್ರಾಮ್ ಹಾಕ್ಕೋತೀನಿ. ಯಾರಿಗಾರ ಒಂದು ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕನ್ಸಿದ್ರೆ ಜಾಸ್ತಿ ಹಾಕೋಬೋದು ನೀವು, ಬಟ್ ನನಗೆ ಇಷ್ಟು ಎನಫ್ ಅನಿಸುತ್ತೆ. ಒಂದು 60 ಗ್ರಾಮ್ ಹಾಕ್ಕೊಂಡೇನಿ ರೀ ನಾನು. ಶುಗರ್ ಅಥವಾ ಬೆಲ್ಲ ಯಾವುದಾದ್ರೂ ಯೂಸ್ ಮಾಡ್ಬೋದು ನೀವು. ನಂಗದು ಬೆಲ್ಲ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ, ಸೊ ಅದಾಗೋದು ಬೇಕಾಗಿಲ್ಲ. ಸೊ ಆ ರೀಸನಿಗೆ ನಾನು ಶುಗರ್ ಹಾಕ್ಕೊಳತ್ತೀನಿ. ನೀವು ಬೇಕಂದ್ರೆ ಬ್ರೌನ್ ಕಲರದ್ದು ರಾ ಶುಗರ್ ಅಂತೀವಲ್ಲ ಆ ಶುಗರ್ ಯೂಸ್ ಮಾಡ್ಬೋದು. ಈಗಿದ್ದ ಸಕ್ಕರೆ ಸ್ವಲ್ಪ ಕರಗಬೇಕು. ಇದು ಸಕ್ಕರೆ ಕರಗುತ್ತಾನ ಸೈಡಿಗೆ ಇಡು. ಈಗ ನಾ ಇಲ್ಲೇ ಒಂದು ಇಡ್ಲಿ ಕುಕ್ಕರ್, ಅದ್ರೊಳಗೆ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಕೊಂಡೀನಿ. ಇದೊಂದು ಸ್ವಲ್ಪ ಕಾಯಿಲಿ. ಅಷ್ಟರೊಳಗೆ ಇದು ಸಕ್ಕರೆನೂ ಕರಗಿಸ್ತೀನಿ ನಾನು. ಆಮೇಲೆ ಅದ್ರ ಜೊತೆಗೆ ನೀವು ಈಗದು ಪೌಡ್ರ್ ಏನು ಹೇಳಿದಲ್ಲ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣಂತ. ಇದು ಪೌಡರ, ಇದು ಸೇಮ್ ಮಿಲ್ಕ್ ಪೌಡ್ರ್ ಗತನೇ ಇರುತ್ತೆ, ಏನೂ ಚೇಂಜ್ ಇರೋಂಗಿಲ್ಲ. ಸೊ ಇದನ್ನು ನೀಟಾಗಿ ಗಂಟಿರ್ಲಾರ್ದಂಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಗಿನ್ನ ಒಂದು ಎಂಥ ಡೆಸರ್ಟ್ ಅಂತಂದ್ರೆ ನಿಮಗೆ ಬೇಕಂದ ಟೈಮಿಗೆ ಸಿಗಂಗಿಲ್ಲ. ಸೊ ಇದು ನನಗೆ ಫೇವ್ರೆಟ್, ಆಲ್ಮೋಸ್ಟ್ ಭಾಳ ಜನಕ್ಕೆ ಫೇವ್ರೆಟ್ ಇರುತ್ತೆ. ಯಾರ್ಯಾರಿಗೆ ಗಿನ್ನ ಫೇವ್ರೆಟ್ ಅಂತ ಕೆಳಗೆ ಮೆನ್ಷನ್ ಮಾಡಿ ತಿಳಿಸ್ರಿ. ಅದರೊಳಗೂ ರಿಯಲ್ ಗಿನ್ನ ತಿನ್ನೋದ್ರೊಳಗೆ ಇರುವಂಥ ಖುಷಿ ಎದ್ರೊಳಗೂ ಇಲ್ಲ. ಇದು ಆರ್ಟಿಫಿಷಿಯಲ್, ಬಟ್ ಏನೂ ಸಿಗಂಗಿಲ್ಲ ಅನ್ನೋದಕ್ಕಿಂತ ಮಿಸ್ ಮಾಡ್ಕೊಂಡಾಗ ಹಿಂಗೆ ಮಾಡ್ಕೊಂಡು ತಿನ್ನೋದು ಬೆಟರ್ ಅನ್ಸುತ್ತೆ ನನಗೆ. ನಾವು ಇಂಡಿಯನ್ಸ್ ಎಷ್ಟು ಬ್ಲೆಸ್ಡ್ ಅದೀವಿ ಅಂದ್ರೆ ನಮಗೆ ಎಲ್ಲ ಥರ ನ್ಯಾಚುರಲ್ ಫುಡ್ ಸಿಗುತ್ತೆ. ಆಮೇಲೆ ನಮ್ಮ ಕಡೆ ಎಂತೆಂಥ ರೆಸಿಪೀಸ್ ಅದಾವು ಅಂತಂದ್ರೆ ಭಾಳ ಹೆಲ್ದಿನೂ ಹೌದು, ಅಷ್ಟ ಮನ್ಸಿಗೆ ಖುಷಿನೂ ಕೊಡ್ತಾವೆ. ಸೊ ನೀವು ಈ ಥರ ನಮ್ಮ ಟ್ರೆಡಿಷ್ನಲ್ ಫುಡ್ ತಿನ್ನೋದ್ರೊಳಗಿರೋ ಸುಖ ಯಾವ ಪಿಜ್ಜಾ ಬರ್ಗರ್ ಒಳಗೂ ಇಲ್ಲ. ಇದು ಸ್ವಲ್ಪ ಕರ್ಗಕ್ಕೆ ಟೈಮ್ ತೊಗೋತೈತಿ. ನಾವು ಕನ್ನಡದಾಗ ಗಿನ್ನ ಅಂತೀವಿ, ಎಷ್ಟು ಜನ ಗಿನ್ನು ಅಂತಾರೆ, ಜುನ್ನು ಅಂತಾರೆ. ದೇವನೊಬ್ಬ ನಾಮ ಹಲವು ಅನ್ನೋ ಹಂಗೆ ಡಿಶ್ ಬಂದ, ಬಟ್ ಹೆಸರು ಬೇರೆ ಬೇರೆ. ನೋಡ್ರಿ ಈಗ ಏನು ಲಂಪ್ಸ್ ಇರ್ಲಾರ್ದಂಗೆ ಕಂಪ್ಲೀಟಾಗಿ ಕರಗೈತಿ. ಸೊ ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕರಗಿಸ್ಬೇಕು. ಒಂದು ಸ್ವಲ್ಪ ಥಿಕ್ ಆಗೈತಿ ಹಾಲು, ಅದು ಪೌಡ್ರ್ ಮಿಕ್ಸ್ ಆದಮೇಲೆ ನೋಡ್ಬೋದು ನೀವು. ಸೊ ಈಗ ಇದನ್ನು ಕುದಿಯಾಕಿಡೋಣಂತ. ಬೇಕಂದವರು ಏಲಕ್ಕಿ ಪೌಡ್ರ್ ಹಾಕೋಬೋದು. ನನಗೆ ಇನ್ನೊಂದು ಫ್ಲೇವರ್ ಏನಿರುತ್ತಲ್ಲ ಅದು ಲೈಕ್ ಆಗುತ್ತೆ ನನಗೆ. ಸೊ ನಾನು ಬೇರೆ ಏನೂ ಫ್ಲೇವರ್ ಆ್ಯಡ್ ಮಾಡತ್ತಿಲ್ಲ.
ನೀವು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಈಗ ಇದನ್ನು ಸ್ಟೀಮ್ ಆಗೋಕ್ಕೆ ಇಡೋಣ ಅಂತ ನಾವು ಇದನ್ನು ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಅದು ಸ್ಟೀಮ್ ಆದ್ರೆ ಸಾಕು. ಆಮೇಲೆ ನಾನು ನಿಮಗೆ ಹೆಂಗಾಗೈತೆ ಅಂತ ತೋರಿಸ್ತೀನಿ. ಈಗ ನೋಡ್ರಿ ಇದು ಆಗೈತಿ. ಅದು ರಿಯಲ್ ಗಿನ್ನ ಆದ್ರೆ ಹಿಂಗೆ ಈ ಲೇಯರ್ ಬರೋಂಗಿಲ್ಲ, ಬಟ್ ಇದು ಆರ್ಟಿಫಿಷಿಯಲ್ ಆಗಿರೋದ್ರಿಂದ ಹಿಂಗೆ ಕಾಣಿಸುತ್ತಿದೆ. ಬೇಸಿಕಲಿ ಪನ್ನೀರ್ ಗತೆ ಕಾಣಿಸುತ್ತೆ. ಸೊ ನಾನು 10 ಮಿನಿಟ್ಸ್ ಒಳಗೆ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ 20 ಮಿನಿಟ್ಸ್ ತೊಗೋತೆ. ಇನ್ನೂ ಭಾಳ ಬಿಸಿ ಐತಿದೆ. ಇದು ಆಗೈತಿ ಇಲ್ಲ ಅನ್ನೋಳಗೆ ಸೇಮ್ ಕೇಕಿಗೆ ಹೆಂಗೆ ಮಾಡ್ತಿಲ್ಲ ಅದು ಸೇಮ್ ಟೆಕ್ನಿಕ್, ಏನು ಹತ್ಕೋವಲ್ತು. ಸೊ ಇದು ಕಂಪ್ಲೀಟಾಗಿ ಬೆಂದೈತಿ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಭಾಳ ಬಿಸಿ ಐತ್ರಿ ಇದು, ಸೊ ಕೇರ್ಫುಲ್ಲಾಗಿ ತೆಗಿಬೇಕು. ಸೊ ಈಗ ಇದನ್ನು ಹಾಕೋಣಂತ ಬೌಲ್ಗೆ. ಇದು ಹಾಲೊಳಗಿನ ನೀರಿನ ಅಂಶ ಎಲ್ಲ ಹಂಗೈತಿ, ಪೂರ್ತಿ ಗಟ್ಟಿ ಹಾಲು ಇರಂಗಿಲ್ಲ. ಇದು ಗಿನ್ನ. ಇದು ತಿನ್ನಕ್ಕಂತೂ ಟೇಸ್ಟಿ ಅನಿಸುತ್ತೆ, ಭಾಳ ಅಂದ್ರೆ ಭಾಳ ರುಚಿ ಅನಿಸುತ್ತೆ. ರಿಯಲ್ ಗಿನ್ನದಷ್ಟು ಇದನ್ನು ಕೊಡಂಗಿಲ್ಲ, ಬಟ್ ಸ್ಟಿಲ್ ಒಂದು ಲೆವೆಲಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಇದನ್ನು ನೀವು ಡೆಸರ್ಟ್ ಥರ ತಿನ್ನಲ್ಲಂತೂ ಭಾಳ ಚಲೋ ಬರತೈತಿ. ಟೇಸ್ಟ್ ಮಾಡಿ ಹೇಳ್ತೀನಿ ಹಿಂಗಾಗೈತಂತ. ಭಾಳ ಅಂದ್ರೆ ಭಾಳ ಬಿಸಿ ಐತಿ, ಬಟ್ ಭಾಳ ಅಂದ್ರೆ ಭಾಳ ರುಚಿಯಾಗೈತಿ. ನಾ ಹೇಳ್ದಂಗೆ 50 to 60 ಗ್ರಾಮ್ ಶುಗರ್ ಈಸ್ ಮೋರ್ ದೆನ್ ಎನಫ್. ನೀವು ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಭಾಳ ಬಾಯಿ ಕಟ್ಟಿದಂಗೆ ಆಗುತ್ತೆ. ಸ್ವೀಟ್ ಯಾರು ಭಾಳ ಆಗಬಾರ್ದು, ಮೈಲ್ಡಾಗಿ ತಿನ್ನಬೇಕು ಅನ್ನೋರು ಒಂದು ಸ್ವಲ್ಪ ಕಡಿಮೆನ ಶುಗರ್ ಹಾಕೋರಿ. ನಾ ಈಗ ನಮ್ಮ ಯಜಮಾನ್ರಿಗೂ ಟೇಸ್ಟ್ ಮಾಡಿಸ್ತೀನಿ. ಹೆಂಗಾಗೈತಿ? ಚಲೋ ಆಗೈತಿ. ಓಕೆ, ಅವರು ಚಲೋ ಆಗೈತಿ ಅಂದರು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಯಾವ್ದಾರ ರೆಸಿಪಿ ನೀವು ನೋಡಬೇಕು ಅಂತಿದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಪ್ಲೀಸ್ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಆಗೋದು ಮರೆಯೋಕೆ ಹೋಗ್ಬೇಡ್ರಿ. ಸಬ್ಸ್ಕ್ರಿಪ್ಷನ್ ಏನು ರೊಕ್ಕ ಕೊಡಬೇಕಾಗಿಲ್ಲ, ಇಟ್ಸ್ ಟೋಟಲಿ ಫ್ರೀ. ಸಣ್ಣದಾಗಿ ಏನೋ ಪ್ರಯತ್ನ ಮಾಡ್ತಿರ್ತೀವಿ, ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಎಲ್ಲ ಇರಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಫಸ್ಟಿಗೆ ನಾ ಇಲ್ಲೇ ಒಂದು ಸೂರತ್, ಓ ಮೈ ಗಾಡ್, ಸೂರತ್ ಅದು ಬರೀತು ಮಾರೆ. ಯೂಸ್ ಮಾಡ್ಬೋದು ಬ್ರೌನ್ ಶುಗರ್ ಇನ್ ದಿ ಸೀಡ್ಸ್. ಬ್ರೌನ್